ಹಿಂದ್ಗಡೆ ಬರ್ರಿ ಎಲ್ಲರೂ ಹೋಗ್ತೀರ ಮೇಲೆ ಮೇಲೆ ಕೆಳಗಡೆ ನೋಡಿ ಜೇರಿ ಕೆಳಗಡೆ ಮೇಲೆ ಬಾಳೆಹಣ್ಣು ತೊಟ್ಕೊಂಡು ಅವ್ರ ಹತ್ರನೇ ಹೇಳಿ, ನೀವೇ ರೆಡಿ ಮಾಡಿ ಅಂತ. ಚೆನ್ನಾಗಿ ಆರೋಗ್ಯವಾಗಿದ್ರು. 3 ಬಾರಿ ಮುದ್ದೆ ತಿಂತಿದ್ವಿ. 3 ಬಾರಿ ಮುದ್ದೆ ತಿಂದ್ರು ಅದು ಕರತಿತ್ತು. ಇವಾಗ 1 ಬಾರಿ ಮುದ್ದೆ ತಿಂದ್ರು ಕರಗಲ್ಲ. ಯಾಕೆಂದ್ರೆ ಈ ಅಕ್ಕಿ ಅನ್ನ ಇದು ತಿಂದು ಈಗೇನಾಗಿದೆ, ಮತ್ತೆ ಅದಕ್ಕೆ ಬಂದಿದ್ದೀವಿ. ನಂತರ ಒಕ್ಕಣೆ ಮಾಡಿ ಕಾರಣದಲ್ಲಿ ಇವತ್ತೇನು ಪೂಜೆ ಮಾಡ್ತಾ ಇದ್ದಾರೆ ಇದು ನೋಡಿ ನಮಗೆ ನಾವು ಮಾಡ್ತಿದ್ದೆಲ್ಲ ಜ್ಞಾಪಕ ಬಂತು. ನಮ್ಮ ತಾತ ಹೇಳ್ತಿದ್ರು, ರಾಶಿ ಪೂಜೆ. ರಾಶಿ ಅಂದರೆ ರಾಗಿ ಎಲ್ಲ ಬಡ್ದು ಗುಡ್ಡೆ ಹಾಕಿದ್ದಾರೆ. ರಾಶಿ ಪೂಜೆ ಮಾಡಿ ಮನೆಯ ಗರತಿ ಆ ರಾಶಿ ಕೈ 2 ಕೈನೂ ರಾಶಿ ಮೇಲೆ ಇಟ್ಟು ಸಣ್ಣ ಮಾಡಿಕೊಂಡ್ರೆ ಆ ಮನೆಗೆ ಶ್ರೇಯಸ್ಸಾಗುತ್ತೆ. ಇನ್ನೂ ರಾಗಿ ಅತಿ ಹೆಚ್ಚವಾಗಿ ಮುಂದಕ್ಕೆ ಉತ್ತಮವಾಗಿ ಆಗುತ್ತೆ, ಇನ್ನೂ ಬೆಳೆ ಬೆಳಿಬೋದು ಅಂತ ಒಂದು ಒಕ್ಕಣೆ ಇತ್ತು. ಅದನ್ನ ಜ್ಞಾಪಕ ಮಾಡ್ಕೊಂಡು ಮೇಡಮ್ದವ್ರಿಗೆ ಹೇಳಿದೆ, 2 ಕೈನೂ ಇಟ್ಟು ಪೂಜೆಗೆ ಸಣ್ಣ ಮಾಡ್ಕೊಂಡು ಮೇಡಮ್ ಮಾಡ್ಕೊಂಡು ಅದು ರಾಗಿಯ ಹಿನ್ನೆಲೆ ಅಂತ ನಾನು ಅದನ್ನು ಭಾವಿಸಿದ್ದೀನಿ. ರಾಗಿ ಬೆಳಿಬೇಕಾದ್ರೆ ರೈತರಿಗೆ ಕಷ್ಟ ಇದೆ. ಹಿಂದೆ ಎಲ್ಲ ಏನಾಗ್ತಿತ್ತು, ರಾಗಿ ಬೆಳೆದ್ರೆ ರಾಗಿ ಪರ್ಚೇಸ್ ಮಾಡ್ತಿರ್ಲಿಲ್ಲ. ಒಂದು ಸೇರು ನಾವು ಮಾಡ್ತಾ ಇದ್ರೆ ಇದು 10 ರೂಪಾಯಿ 5 ರೂಪಾಯಿ ಹಿಂಗೆ ತೊಗೊಳೋದು. ಕ್ವಿಂಟಾಲ್ಗೆ 1,000 1,500 ತೊಗೊಳೋದು. ಆಮೇಲೆ ದಳ್ಳಾಳಿಗಳ ಅವಳಿ ಜಾಸ್ತಿ ಇತ್ತು. ಮೊದಲೇ ಬಂದ್ಬಿಟ್ಟು ನಿಮಗೆ ರಾಗಿ ಬಿತ್ತೋದು ಮೊದಲೇ ಅಡ್ವಾನ್ಸ್ ಕೊಟ್ಬಿಡೋರು. ನಾವು ಪಾಪ ಅವರು ಅವತ್ತ ಗೊಬ್ಬರಕ್ಕೆ ಟ್ರ್ಯಾಕ್ಟರ್ಗೆ ಕೊಡ್ಬೇಕಾಯ್ತು, ಕೊಟ್ಬಿಡೋವು. ಇವೆಲ್ಲ ಕೊಟ್ಬಿಟ್ಟು ರಾಗಿ ಬೆಳೆದಂಥ ರೈತನಿಗೆ ಭಾರಿ ಲಾಸ್ ಆಗ್ತಿತ್ತು. ಇದನ್ನು ಮನಗಂಡು ಸರ್ಕಾರ ಬೆಂಬಲ ಬೆಲೆ ಯೋಜನೆಯಲ್ಲಿ ರಾಗಿ ಖರೀದಿ ಮಾಡ್ತಾ ಇದೆ. ಒಳ್ಳೆ ಉತ್ತಮವಾದ ರೇಟ್ ಕೊಡ್ತಾ ಇದೆ. ಒಂದು ಕ್ವಿಂಟಾಲ್ಗೆ 4,886 ರೂಪಾಯಿ ರೇಟ್ ಕೊಡ್ತಾ ಇದೆ ರಾಗಿಗೆ ಈ ಬೆಲೆನೇ ಇರಲಿಲ್ಲ. ರಾಗಿನ ಕೇಳೋರೇ ಇರಲಿಲ್ಲ. ಇವತ್ತು ರಾಗಿ ಬೆಲೆಯಲ್ಲಿ ಅಕ್ಕಿಗಿಂತ ಜಾಸ್ತಿ ಆಗಿದೆ ರೇಟ್. ಅಕ್ಕಿ 2,500 3,000 ಒಂದು ಕ್ವಿಂಟಲ್ ಅಕ್ಕಿ ಸಿಗ್ತಾ ಇದೆ. ಈಗ ನಮ್ಮ ರಾಗಿ 4,883 ರೂಪಾಯಿ ಬಂದಿದೆ. ಇಂಥ ಒಂದು ರಾಗಿಯನ್ನು ಖರೀದಿ ಕೇಂದ್ರವನ್ನು ರೈತರಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಮತ್ತೆ ಈ ರಾಗಿನ ಮತ್ತೆ ಯಾರು ಕೊಡಲ್ಲ, ಸರ್ಕಾರ ಪರ್ಚೇಸ್ ಮಾಡಿ ಮತ್ತೆ ನಿಮಗೆ ಕೊಡ್ತದೆ. ಪಡಿತರ ಮುಖಾಂತರ ನ್ಯಾಯಬೆಲೆಂಡರ್ಗೆ ಕೊಡ್ತದೆ. ಅದರಲ್ಲೂ ಒಂದು ವಿಶೇಷವಾಗಿ ಹೇಳ್ತೀನಿ ಮೇಡಮ್ನವರೇ, ನಾನು 3 ವರ್ಷದಿಂದ ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಇದಕ್ಕೆ ಮೊದಲು ನಾನು ಕುಣಗಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ 2 ಲಕ್ಷ ಕ್ವಿಂಟಾಲ್ ಒಂದು ವರ್ಷಕ್ಕೆ ರಾಗಿ ಖರೀದಿ ಮಾಡ್ತಿದ್ರು ಒಂದೇ ತಾಲೂಕು. 2 ಲಕ್ಷ ಕ್ವಿಂಟಾಲ್. ಇಲ್ಲಿ 2,000 ಕ್ವಿಂಟಾಲು 2,000 ಕ್ವಿಂಟಾಲು 2 ಲಕ್ಷ ಕ್ವಿಂಟಾಲ್ ಸಮ ಅಂತ ಹೇಳ್ತೀನಿ. ಅಂತ ಉತ್ತಮವಾದ ರಾಗಿ ಕೊಡ್ತಾ ಇದ್ದಾರೆ. ಈ ಥರ ರಾಗಿನ
ಬೇರೆ ಕಡೆ ಲಕ್ಷ ಲಕ್ಷ ಎಲ್ಲಿ ತಗೊಳ್ತಾರೆ ಅಲ್ಲಿ ಈ ಥರ ರಾಗಿ ಬರಲ್ಲ. ಆದರೆ ಕಡಿಮೆ ಕೊಟ್ಟರು ಸುಧಾ ನಾವು ರೈತರು ಅದಕ್ಕೇನು ಒಂದು ಮಿಕ್ಸಿಂಗ್ ಮಾಡ್ದಂಗೆ ಯಾವುದೇ ಒಂದು ಕಳಪೆ ಇಲ್ದಂಗೆ ತಂದು ಕೊಡ್ತಾ ಇದ್ದಾರೆ. ನಾನು 3 ವರ್ಷದಿಂದ ನೋಡ್ತಾ ಇದ್ದೀನಿ. ಅದೇ ಥರ ಈಗೇನು ಇವತ್ತು ನೀವು ಇಲ್ಲಿ ನೋಡಿದಿರ ರಾಗಿ ಕಡೆ ರೈತ ತರೋರು ಇದೇ ಥರ ರಾಗಿ ತರ್ತಾರೆ. ಇಲ್ಲಿ ಆ ಒಂದು ನಂಬಿಕೆ ನಮಗೆ ಚೆನ್ನಾಗಿದೆ ಮೇಡಮ್. ಈ ಒಂದು ಆಮೇಲೆ ಈ ರಾಗಿಗೆ ಬೇರೆದ ಮಿಕ್ಸ್ ಮಾಡೋದು ಒಂದೇ, ತಾಯಿ ಹಾಲಿಗೆ ವಿಷ ಮಿಕ್ಸ್ ಮಾಡೋದು ಒಂದೇ. ಇದು ನಮಗೆ ತಾಯಿ ಇದ್ದಂಗೆ ನಮ್ಮ ರಾಗಿ. ಇಂಥದ್ಗೆ ಯಾರು ದಯವಿಟ್ಟು ಮಿಕ್ಸ್ ಮಾಡಕ್ಕೆ ಹೋಗಬೇಡಿ. ಮಧ್ಯವರ್ತಿಗಳ ಅವಳಿ ಇಲ್ಲಿಲ್ಲ ಅಂತ ನಾನು ಭಾವಿಸಿದ್ದೀನಿ ಮೇಡಮ್. ದಯವಿಟ್ಟು ಮಧ್ಯವರ್ತಿಗಳಿದ್ರೆ ರೈತರಿಗೆ ನಿಮ್ಮಲ್ಲಿ ಕೇಳ್ಕೊಡ್ತೀನಿ, ಮಧ್ಯವರ್ತಿಗಳಿಗೆ ರಾಗಿ ಮಾರಕ್ಕೆ ಹೋಗಬೇಡಿ. ನಿಮಗೆ ಏನು ನೋಂದಣಿ ಮಾಡ್ಕೊಂಡಿದ್ರಿ ಅವ್ರಿಗೆಲ್ಲಾರ್ದ ರಾಗಿನೂ ನಾವು ತಗೊಳ್ತೀವಿ. ಮಧ್ಯವರ್ತಿ ಕೊಟ್ಟು 3,000 2,000ಕ್ಕೆ ರಾಗಿ ಕೊಟ್ಟು ಸುಮ್ಮನೆ ನೀವು ಲಾಸ್ ಮಾಡ್ಕೊಳ್ಬೇಡಿ. ಆಮೇಲೆ ಇಲ್ಲಿ ದುಡ್ಡು ಸುಧಾ ನಿಮ್ಗೆ ಅಷ್ಟೇ, ನೀವು ರಾಗಿ ಹಾಕಿದ ತಕ್ಷಣ DBT ಮುಖಾಂತರ ನಿಮ್ಮ ಅಕೌಂಟ್ ನೇರವಾಗಿ ಬರ್ತದೆ. ಒಂದು ವಾರ ಲೇಟ್ ಆಗ್ಬೋದು ಅಷ್ಟೇ ವಿನ ನೇರವಾಗಿ ನಿಮ್ಗೆ ಹಣ ಬರ್ತದೆ. ಯಾರನ್ನು ಕೇಳೋವಾಗಿಲ್ಲ, ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಗೆ ಹಣ ಬರ್ತದೆ. ದಯವಿಟ್ಟು ಮಧ್ಯವರ್ತಿಗಳಿಗೆ ಯಾರು ನೀವು ರಾಗಿನ ಮಾರ್ಕಬೇಡಿ ಅಂತ ರೈತರು ಸುಧಾ ಮನವಿ ಮಾಡ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿದಂಥ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು KGF ತಾಲೂಕಿನ ಶ್ರೀ ರೂಪಾ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗೋವಿಂದ ರೆಡ್ಡಿ ಅವರು ಕೃಷ್ಣಾಪುರ ಅವರು ಆಗಮಿಸಿದ್ದಾರೆ. ಅವರು ಈ ಮಳಿಗೆ ಎಲ್ಲರಿಗೂ ಇದು ಸುಖದ ವಿಚಾರವಾಗಿ ಹೇಳಿದ್ದಾರೆ. ನಾನು ಕೆಲವು ಬುಲೆಟ್ ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ. ಸರ್ಕಾರದ ವತಿಯಿಂದ ಪ್ರತಿ ವರ್ಷನೂ ಸಹ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಭತ್ತ, ರಾಗಿ, ತೊಗರಿ ಮತ್ತೆ ತೃಣಧಾನ್ಯಗಳನ್ನ ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರತಿ ವರ್ಷ ನಡೀತಾ ಇರುತ್ತೆ. ನಾವು ಎವ್ರಿ ಇಯರ್ ಕೂಡ ಈ ಒಂದು ರಾಗಿ ಖರೀದಿ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ವಿ. ಅವಾಗ ಯಾವುದೇ ರೀತಿ ಉದ್ಘಾಟನೆಯಿಂದ ನಾವು ಮಾಡ್ತಾ ಇದ್ವಿ, ಅಂದ್ರೆ ಅಧಿಕಾರಿಗಳು ನೇರವಾಗಿ ಖರೀದಿ ಮಾಡ್ತಾ ಇದ್ವಿ. ಈ ವರ್ಷದಿಂದ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಒಂದು ಸೂಚನೆ ಮೇರೆಗೆ ಎಲ್ಲ ಸಂಬಂಧಪಟ್ಟ ಸ್ಥಳೀಯ ಶಾಸಕರನ್ನ ಮತ್ತೆ ಎಲ್ಲರನ್ನೂ ಸಹ ಕರೆಸ್ಕೊಂಡು ರೈತರು ಕರೆಸ್ಕೊಂಡು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಾಗಿಯನ್ನು ಖರೀದಿ ಮಾಡಬೇಕಾದ್ರೆ ಜನಗಳಿಗೆ ತಲುಪಬೇಕು ಅನ್ನೋ ಒಂದು ಕಾರಣದಿಂದ ನಾವು ಈ ವರ್ಷದಿಂದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೇಡಮ್ ಅವ್ರಿಗೆ ಹೇಳಿದಂಗೆ ಇನ್ನೂ ಸೊಗಸಾಗಿ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಇಂದ ಮೇಡಮ್ ಅವ್ರ ಸಲಹೆ ತಗೊಂಡು ಇನ್ನೂ ಹೆಚ್ಚಿಗೆ ಉತ್ತಮವಾಗಿ ಮಾಡ್ತಾ ಮತ್ತೆ ಇನ್ನೂ ಹೆಚ್ಚಿನ ಏನು ಪ್ರಚಾರವನ್ನು ಕೊಟ್ಟು ನಾವು ಮಾಡ್ತೀವಿ ಸಂದರ್ಭದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಈ ವರ್ಷದಲ್ಲಿ ನಮಗೆ KGF ನಲ್ಲಿ ಒಟ್ಟು 128 ಜನ ರೈತರು ನೋಂದಣಿ ಮಾಡಿರ್ತಾರೆ. 2,102 ಕ್ವಿಂಟಾಲ್ ರಾಗಿ ನಮಗೆ ನೋಂದಣಿ ಆಗಿರುತ್ತೆ. ಇದು ಅಕ್ಟೋಬರ್ 15ರಿಂದ ಡಿಸೆಂಬರ್ 15ರವರೆಗೂ ನೋಂದಣಿ ಪ್ರಕ್ರಿಯೆ ಆಗಿರುತ್ತೆ. ಮೊದಲು ರೈತ ತಾನು ಏನು ಬೆಳೆ ಬೆಳೆದಿರ್ತಾನೆ ಅದನ್ನ ಪಾಣಿಯಲ್ಲಿ ಎಂಟ್ರಿ ಮಾಡಿಸಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಇಂದ ಫ್ರೂಟ್ಸ್ ID ಅಂತ ಏನೋ ನಂಬರ್ ಕೊಡ್ತಾರೆ. ಆ ID ಸಮೇತ ಆಧಾರ್ ಕಾರ್ಡ್ ತಗೊಂಡ್ಬಂದು ತಂಬ್ ಇಂಪ್ರೆಷನ್ ಕೊಡೋದ್ರ ಮೂಲಕ ನಮ್ಮ ರಾಗಿ ಖರೀದಿ ಕೇಂದ್ರದಲ್ಲಿ ರೈತ ಫಸ್ಟ್ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ತಂಬ್ ಇಂಪ್ರೆಷನ್ ಕೊಡ್ತಾನೆ ಅಂದ್ರೆ ಅವ್ರ ಹತ್ರ ಇಂದ ದಳ್ಳಾಳಿಗಳು ತಗೊಂಡು ದಳ್ಳಾಳಿಗಳು ಖರೀದಿ ಕೇಂದ್ರಕ್ಕೆ ಬರಬಾರದು ಅನ್ನೋ ಒಂದು ಕಾರಣದಿಂದ ಸರ್ಕಾರ ಈ ಒಂದು ಕಾನೂನು ಮಾಡಿರುತ್ತೆ. ಯಾರು ರೈತರು ಇರ್ತಾರೋ ಮೂಲ ರೈತರು ಅವರೇ ಬಂದ್ಬಿಟ್ಟು ತಂಬ್ ಇಂಪ್ರೆಷನ್ ಕೊಡೋದ್ರ ಮೂಲಕ ನಾನು ಇಷ್ಟು ಎಕರೆ ಬೆಳೆದಿದ್ದೀನಿ, ನಾನು ಇಷ್ಟು ರಾಗಿಯನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಆ ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ನಾವು ಖರೀದಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ. ಖರೀದಿ ಪ್ರಕ್ರಿಯೆ ಪ್ರಾರಂಭ ಹೇಗೆ ಮಾಡ್ತೀವಿ ಅಂದ್ರೆ ರಿಜಿಸ್ಟ್ರೇಷನ್ ಏನಾಗಿರುತ್ತೆ ಆ ಒಂದು ಬೇಸಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಏನ್ ಕರಿತೀವಿ ಸೀನಿಯಾರಿಟಿ ಪ್ರಕಾರ ನಾವು ಪ್ರತಿದಿನ ಒಂದು 20ರಿಂದ 25 ಜನ ರೈತರನ್ನ ರಾಗಿ ಖರೀದಿ ಕೇಂದ್ರಕ್ಕೆ ಕಳಿಸ್ತೀವಿ. ಅವಾಗ ನಾವು ನಮ್ಮಲ್ಲಿ ಗ್ರೇಡರ್ ಅಂತ ಇರ್ತಾರೆ, ಅದನ್ನ ರಾಗಿನ ಚೆಕ್ ಮಾಡಿ ಗುಣಮಟ್ಟ ಯಾವ ತರ ಇದೆ ಅಂತ ನೋಡಿ ತಗೋಬೇಕಾಗುತ್ತೆ. ಅದರಲ್ಲಿ ಧೂಳು ಅಥವಾ ಏನಾದ್ರು ಅದು ಇನ್ನೂ ಒಂದು ತೇವಾಂಶ ಇತ್ತು ಅಂತ ಹೇಳಿದ್ರೆ ಅದನ್ನ ಒಣಗಿಸಿ ಮತ್ತೆ ತಗೊಂಬ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಕಳಿಸಿ ಮತ್ತೆ ಅದನ್ನ ನಾವು ಪರ್ಚೇಸ್ ಮಾಡೋದು ಆಗುತ್ತೆ. ನಾವು ಇಲ್ಲಿ ಒಂದು ಎಕರೆಗೆ ಕನಿಷ್ಠ 10 ಕ್ವಿಂಟಾಲ್ ರಾಗಿಯನ್ನು ರೈತ ಕೊಡೋದಕ್ಕೆ ಸರ್ಕಾರ ಆದೇಶ ಮಾಡಿರುತ್ತೆ. ಆ ರೀತಿ 50 ಕ್ವಿಂಟಾಲ್ ಕನಿಷ್ಠ ರಾಗಿ ಕೊಡೋದಕ್ಕೆ ಅವಕಾಶ ಇರುತ್ತೆ. 1 ಕ್ವಿಂಟಾಲ್ಗೆ 4,886 ರೂಪಾಯಿ ಪ್ರಕಾರ ಸರ್ಕಾರ ನಿಗದಿಪಡಿಸಿರುತ್ತೆ. ರೈತರು ಏನು ರಾಗಿಯನ್ನು ಹಾಕಿ ಹೋಗಿರ್ತಾರೋ ಅವ್ರಿಗೆ ಒಂದು ವಾರದಿಂದ 10 ದಿನದೊಳಗೆ ಅವ್ರ ಅಕೌಂಟ್ಗೆ ನೇರವಾಗಿ ಜಮಾ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ದಲ್ಲಾಳಿಗಳು ಒಂದು ಪ್ರವೇಶ ಇರುವುದಿಲ್ಲ, ಸರ್ಕಾರ ಡೈರೆಕ್ಟ್ ಆಗಿ ಅವ್ರಿಗೆ ಕೊಡುತ್ತೆ. ಮಾರುಕಟ್ಟೆ ತರ ರಾಗಿ 4,886 ರೂಪಾಯಿ ಏನಿಲ್ಲ. ಈಗ ಮಾರುಕಟ್ಟೆಯಲ್ಲಿ 3,800ರಿಂದ 4,000 ಅಂದ್ರೆ ಹೆಚ್ಚಿಗೆ ಇರುತ್ತೆ. ಸರ್ಕಾರ ಇನ್ನೂ ಹೆಚ್ಚಿಗೆ ಯಾಕೆ ಕೊಡ್ತಾ ಇದೆ ಅಂದ್ರೆ ಅನ್ನದಾತರು ಏನು ರೈತರು ಅಂತ ನಾವು ಕರಿತೀವಿ,
ನಮ್ಮ ಗಡಿಯಲ್ಲಿ ಸೈನಿಕರು ಯಾವ ತರ ನಮಗೋಸ್ಕರ ದುಡಿತಾರೋ ಅದೇ ರೀತಿ ನಮ್ಮ ದೇಶದ ಒಳಗಡೆ ರೈತರು ನಮಗೆ ಸೈನಿಕರಿಗೆ ಮತ್ತೆ ರೈತರಿಗೆ ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಬೆಲೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವರು ರೆಸ್ಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಜೆಗಳು ಪರ್ಮನೆಂಟ್ ಆಗಿ ರೆಸ್ಟ್ ತಗೋಬೇಕಾಗುತ್ತೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಸೈನಿಕರಿಗೆ ಮತ್ತೆ ರೈತರಿಗೆ ಬಹಳ ಧನ್ಯವಾದಗಳನ್ನ ಅರ್ಪಿಸಬೇಕಾಗುತ್ತೆ. ಮತ್ತೆ ಅವರಿಗೆ ವಿಶೇಷವಾದ ಗೌರವವನ್ನು ನಾವು ಸೂಚಿಸಬೇಕಾಗುತ್ತೆ. ಈಗ ಮೇಡಮ್ ಅವ್ರಿಗೆ ಗಮನಿಸಿರ್ಬೇಕಾಗಿತ್ತು, ನಾವು ಇಲ್ಲಿ ಅಧಿಕಾರಿಗಳು ಮಾತ್ರ ಇಲ್ಲ ರೈತರನ್ನ ಕರೆಸಿ ರೈತರ ಕೈಯಲ್ಲಿ ಪೂಜೆ ಮಾಡಿಸಿ ರೈತರನ್ನ ಕರೆಸ್ಕೊಂಡಿಸಿ ಅಂದ್ರೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಜೊತೆಗೆ ಈ ಒಂದು ಏನು ಬೆಳೆ ಬೆಳೀತಾರೆ ಅದಕ್ಕೆ ಜೀವನಾಧಾರನೇ ರೈತರಾಗಿರ್ತಾರೆ. ಈಗ ತಾವು ಕೇಳಿರ್ತೀವಿ 3G 4G 5G ಎಲ್ಲ ಅಂತ ಬರ್ತಾ ಇದೆ. ಇದೆಲ್ಲ ಸೈನ್ಸ್ ಅಡ್ವಾನ್ಸ್ ಆಗ್ತಾ ಇದೆ, ಮತ್ತೆ ಕಾಂಕ್ರೀಟ್ ಮಾಡ್ತಾ ಆಗ್ತದೆ. ಆದ್ರೆ ನಮಗೆ ಗಂಜಿ ಕೊಡ್ಬೇಕಾದ್ರೆ ಬೇಕಾಗಿರೋದು ಯಾರು? ರೈತರು ಬೇಕಾಗುತ್ತೆ. ಸೊ ಅಂತ ರೈತರನ್ನ ರೀಪ್ಲೇಸ್ ಮಾಡ್ತಕ್ಕಂಥ ಯಾವುದೇ ಒಂದು ವಿಜ್ಞಾನ ಬೆಳೆದಿಲ್ಲ, ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಗಿ ಖರೀದಿ ಕೇಂದ್ರವನ್ನು ಉದ್ಘಾಟನೆ ಮಾಡಿಕೊಟ್ಟಂತ ಮಾನ್ಯ ಶಾಸಕರಿಗೆ ನಿಮ್ಮ ಪೂರ್ವಕ್ಕೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಈಗ ತಮ್ಮೆಲ್ಲರನ್ನು ಉದ್ದೇಶಿಸಿ ಮೇಡಮ್ ಅವರು ಮಾತಾಡಬೇಕಂತ ಸಂದರ್ಭದಲ್ಲಿ ಖರೀದಿ ಕೇಂದ್ರ ಅಂತ ಪ್ರತಿ ತಾಲೂಕಲ್ಲೂ ರೈತರಿಂದ ರಾಗಿಯನ್ನು ಖರೀದಿ ಮಾಡುವಂಥದ್ದು, ರೈತರಿಗೆ ಬೆಂಬಲವನ್ನು ಕೊಡುವಂಥ ಒಂದು ಯೋಜನೆಯನ್ನು ಸರಿಯಾದ ರೀತಿ ಪಾರದರ್ಶಕವಾಗಿ ಮಾಡೋದಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ ಯೋಜನೆ ಇನ್ನೂ ಎಷ್ಟು ಲಾಭದಾಯಕವಾಗಿದೆ ಅಂತ ರೈತರಿಗೆ ತಿಳಿಸುವಂಥದ್ರಲ್ಲಿ ಅಂತ ಯಶಸ್ವಿಯಾಗಿರುವಂಥ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳ್ತಾ, ಕೋಲಾರ ಜಿಲ್ಲೆ ವಿಶೇಷವಾಗಿ ರಾಗಿ ಬೆಳೀತಾರೆ. ಪ್ರತಿಯೊಬ್ಬ ರೈತ ಕುಟುಂಬದವರು ಕೂಡ 1 ಎಕರೆಯಲ್ಲಿ 2 ಎಕರೆಯಲ್ಲಿ ರಾಗಿ ಬೆಳೆಯುವಂಥ ಒಂದು ಸಂಸ್ಕೃತಿನ ಬೆಳೆಸ್ಕೊಂಡು ಬಂದಿದ್ದಾರೆ ನಮ್ಮ ಇಡೀ ಜಿಲ್ಲೆ ರೈತರು. ಅದು ವಿಶೇಷವಾಗಿ ನಮ್ಮ ಭಾಗದಲ್ಲಿ ರಾಗಿ, ಮತ್ತು ಮಂಡ್ಯ, ಮೈಸೂರು ಈ ಕಡೆ ಎಲ್ಲ ಅಕ್ಕಿ, ಮತ್ತು ಉತ್ತರ ಕರ್ನಾಟಕದ ಕಡೆ ತೊಗರಿ, ಆ ಥರ ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಏನೇನಕ್ಕೆ ವೈಶಿಷ್ಟ್ಯತೆ ಇದೆ, ಏನು ರೈತರು ಬೆಳೀತಾರೆ ಅದಕ್ಕೆ ಆದ್ಯತೆ ಕೊಡುವಂಥ ಯೋಜನೆ ಇದೆ. ಈಗ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 8,000 ರೈತರು ನೋಂದಣಿ ಆಗಿದ್ದಾರೆ. ಅದನ್ನು ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಒಂದು ನೋಂದಣಿ ಆಗಲಿಕ್ಕೆ ಇವರಿಗೆ ಕಾಲಾವಕಾಶ ಕೊಡ್ತಿರ್ತಾರೆ. ಕೆಲವೊಂದು ರೈತರು ಕಳೆದ 5-10 ವರ್ಷಗಳಿಂದನೂ ಕೂಡ ಆಹಾರ ಇಲಾಖೆಗೆ ಅವರು ಬೆಳೆದಂಥ ರಾಗಿನ ಹಾಗೆ ಅವ್ರಿಗೆ ಕೊಡುವಂಥ ಒಂದು ಪದ್ಧತಿನ ಬೆಳೆಸ್ಕೊಂಡು ಬಂದಿದ್ದಾರೆ. ಎಷ್ಟೋ ಜನ ರೈತರಿಗೆ ಇದು ಮಾಹಿತಿ ಇಲ್ಲ. ಕೆಲವೊಂದು ಜಾಗದಲ್ಲಿ 3,600 1 ಕ್ವಿಂಟಾಲ್ಗೆ, ಇಲ್ಲ 800 1 ಕ್ವಿಂಟಾಲ್ಗೆ ಮಧ್ಯವರ್ತಿಗಳ ಹಾದಿಗೆ ಸಿಕ್ಕಾಕೊಂಡು ರೈತ ರಾಗಿ ಬೆಳೆ ಬೆಳೆಯೋಗೇನೆ ಅವ್ರು ಅಡ್ವಾನ್ಸ್ ಕೊಡ್ತಾರೆ, ಗೊಬ್ಬರಕ್ಕೆ ಅಡ್ವಾನ್ಸ್ ಕೊಡ್ತಾರೆ. ಆ ಥರ ಅವರ ಫೈನಾನ್ಷಿಯಲ್ ಕ್ರೈಸಿಸಿಂದ, ಅಂದರೆ ದುಡ್ಡು ಅವತ್ತು ಬೆಳೆ ಇಡುವಾಗ ಯಾರು ದುಡ್ಡು ಕೊಟ್ಟಿರ್ತಾರೋ ಅವರಿಗೆ ಅವ್ರು ಬೆಳೆದಿರೋದೆಲ್ಲ ತಗೊಂಡೋಗಿ ಕೊಡುವಂಥದ್ದಲ್ಲ. ಇದನ್ನು ಮೀರಿ ರೈತರಿಗೆ ರಾಗಿಯ ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡು, ರಾಜ್ಯ ಸರ್ಕಾರ ಅರ್ಥ ಮಾಡಿಕೊಂಡು, ರೈತನ ಏನು ಬೆಳೆ ಬೆಳೆದಿರ್ತಾರೆ ಮಧ್ಯವರ್ತಿಗಳಿಗಿಂತ ಇನ್ನು ಹೆಚ್ಚಿಗೆನೇ ಸರ್ಕಾರ ಬೆಂಬಲ ಬೆಲೆ ಕೊಟ್ಟು ತಗೊಳ್ತಾ ಇರುವಂಥದ್ದು ವಿಶೇಷವಾಗಿರುವಂಥದ್ದು. ರೈತರಿಗೆ 1 ಕ್ವಿಂಟಾಲ್ಗೆ ಸರಾಸರಿ 1,200 ಅಥವಾ ಒಂದು ಮಧ್ಯವರ್ತಿ 3,600 ತಗೊಂಡ್ರೆ ಸರ್ಕಾರ 4,886 1 ಕ್ವಿಂಟಾಲ್ಗೆ ತಗೊಳ್ತಾ ಇದೆ. ಅಂದರೆ ಅವ್ರಿಗೆ 1 ಕ್ವಿಂಟಾಲ್ ರಾಗಿ ಬೆಳೆದ್ರೆ 1,000 ಜಾಸ್ತಿ ಲಾಭ, ಮಾರ್ಕೆಟ್ಗಿಂತನೂ ಜಾಸ್ತಿ ಲಾಭ ರೈತರಿಗೆ ಇಲ್ಲಿ ಸಿಗುತ್ತೆ. ಆಮೇಲೆ 1 ಎಕರೆಗೆ ಅವರು 10 ಕ್ವಿಂಟಾಲ್ ತಗೊಳ್ಳೋ ಅಂಥದ್ದು ಒಂದು ಯೋಜನೆ. ಇದು ಎಷ್ಟು ಎಕರೆ ಇದ್ರೂ ಕೂಡ ಒಬ್ಬ ರೈತನ ಹತ್ರ 50 ಕ್ವಿಂಟಾಲ್ ಖರೀದಿ ಮಾಡೋ ಅಂಥ ಒಂದು ಇದನ್ನು ಈ ಪ್ರೊಸೀಜರ್ಸ್ನ ಫಾಲೋ ಮಾಡಿಸ್ತಾ ಬಂದಿದ್ದಾರೆ. ಬಟ್ ಇದು ಹೆಚ್ಚಿನ ರೈತರಿಗೆ ಮಾಹಿತಿ ಇಲ್ಲ ಅನ್ನೋವಂಥದ್ದನ್ನೇ ನಾನು ಹೇಳ್ತಾ ಇರೋಂಥದ್ದು. ಇಡೀ ಜಿಲ್ಲೆಯಲ್ಲಿ 8,000 ರೈತರು ಇಲ್ಲಿ ನೋಂದಣಿ ಮಾಡಿದ್ದಾರೆ, ಇಡೀ ಜಿಲ್ಲೆಯಲ್ಲಿ. ಹಂಗಂದ್ಬಿಟ್ಟು KGFಲ್ಲೂ ಈ ಥರ ಒಂದು ರೈತರ ಖರೀದಿ ಕೇಂದ್ರ ಇದೆ ಅಂತ ಮಾಹಿತಿ ತುಂಬ ಕಡಿಮೆ ಇದೆ. ಅದರಿಂದ ನಮ್ಮಲ್ಲಿ 128 ರೈತರು ಅಷ್ಟೇ ಇದು ನೋಂದಣಿ ಆಗಿದ್ದಾರೆ. ಇದು ನೋಂದಣಿ ಅವಧಿ ಮುಗ್ದೋಗಿ ಈಗ ರೈತರಿಂದ ರಾಗಿ ತಗೊಳ್ಳೋ ಅಂಥ ಒಂದು ಸಮಯ ಆ ದಿನನ ಇವತ್ತು ಅರ್ಥಪೂರ್ಣವಾಗಿ ಮಾಡಬೇಕು ಅಂತಂದ್ಬಿಟ್ಟು ಇದು ಕಾರ್ಯಕ್ರಮ ಥರ ಮಾಡಿದ್ದಾರೆ. ಹಿಂದೆ ಕಳೆದ ವರ್ಷ 2024-25 ರೈತರ ಹತ್ರ 1 ಕ್ವಿಂಟಾಲ್ನ 4,290 ರೂಪಾಯಿ, ಅಂದರೆ ಅವತ್ತು 586 ರೂಪಾಯಿ ಜಾಸ್ತಿ ಆಯಿತು. ಕಳೆದ ವರ್ಷ 4,290 ಅಂದರೆ ಅವತ್ತಿಗೂ ಈಗೂ 1 ಕ್ವಿಂಟಾಲ್ಗೆ ಹತ್ತತ್ರ 600 ರೂಪಾಯಿ ಅಥವಾ 680 ರೂಪಾಯಿಯಷ್ಟು ಜಾಸ್ತಿ ಆಗಿದೆ ಅಂತ. ಸೊ ಈ ಥರದ್ದು ವ್ಯವಸ್ಥಿತವಾಗಿರುವಂಥ ಮಾಹಿತಿ ರೈತರಿಗೆ ಇಲ್ಲ. ನಮ್ಮ ಜಿಲ್ಲೆ ರೈತರಿಗೆ ರಾಗಿ ತಗೋತಾರೆ, ರಾಗಿ ಮತ್ತು ಮಾರ್ಕೆಟ್ಗಿಂತ ಮತ್ತು ಹೊರಗಡೆ ದಲ್ಲಾಳಿಗಳಿಗಿಂತ ಸರ್ಕಾರನೇ ತುಂಬ ಮಹತ್ವ ಕೊಟ್ಟು ಇದರ ಯೋಜನೆ ಎಷ್ಟು ಲಾಭದಾಯಕವಾಗಿದೆ,
ಯಾರು ರಾಗಿ ಬೆಳೀತಾನೆ ಆ ರೈತ ಲಾಸ್ ಆಗಲ್ಲ. ಭತ್ತಗಿಂತ ಬೆಲೆ ಇವತ್ತು ರಾಗಿ ಕೊಟ್ಟಿದ್ದಾರೆ ಸರ್ಕಾರ ಅನ್ನುವಂಥ ಮಾಹಿತಿನೇ ಎಲ್ಲ ರೈತರಿಗೂ ಇರಲ್ಲ. ಚಿಕ್ಕ ಚಿಕ್ಕ ರೈತರಿರ್ತಾರೆ, 1 ಎಕರೆ 2 ಎಕರೆ ಇರೋ ರೈತರಿಗೆ ಈ ಮಾಹಿತಿ ಇದ್ರೆ ಹುಡ್ಕೊಂಡು ಬರ್ತಾರೆ. ಬೇರೆ ದೂರ ಹೋಗ್ಬೇಕು, ಕೋಲಾರ್ಗೆ ಹೋಗ್ಬೇಕು, ಇನ್ನೊಂದು ಬಂಗಾರಪೇಟೆಗೆ ಹೋಗ್ಬೇಕಂದ್ರೆ ದೂರ ಆಗುತ್ತೆ. KGF ಬರೋಕ್ಕೆ ಯಾರಿಗೂ ಕಷ್ಟ ಆಗಲ್ಲ, ಟ್ರಾನ್ಸ್ಪೋರ್ಟು ಕಷ್ಟ ಆಗಲ್ಲ. ಇದು ವ್ಯವಸ್ಥಿತವಾಗಿ ಯಾರಿಗೂ ಮಾಹಿತಿ ಇಲ್ಲ. ಇದೊಂದು ಉತ್ತಮವಾಗಿರುವಂಥ ಯೋಜನೆ. ಆಮೇಲೆ ಆಹಾರ ಇಲಾಖೆ ರೈತರ ಹತ್ರ ರಾಗಿ ಭತ್ತ ಏನೇ ತಗೊಂಡ್ರು ಕೂಡ ಮತ್ತೆ ಅದು ಫೇರ್ ಡಿಪೋಸ್ಗೆ ಕೊಟ್ಟು ಮತ್ತೆ ರೈತರಿಗೆ BPL ಕಾರ್ಡ್ಗೆ APL ಕಾರ್ಡ್ಗೆ ಕೊಡೋವಂಥ ಯೋಜನೆಗೆ ಇದನ್ನು ಸದ್ಬಳಕೆ ಮಾಡ್ಕೊತಾ ಇರೋದ್ರಿಂದ ಮಾಹಿತಿಯ ಕೊರತೆ ನಮ್ಮ ಭಾಗದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ರೈತರಿಗೆ ಮಾಹಿತಿಯ ಕೊರತೆ ಇದೆ. ರೈತರನ್ನ ನಾವೆಷ್ಟು ಗೌರವವಾಗಿ ನೋಡಬೇಕು ಅಂತಂದರೆ, ಇವತ್ತಿನ ದಿನಗಳಲ್ಲಿ ಕೃಷಿನ ಗೌರವವಾಗಿ ಅನುಸರಿಸೋರು ಕಡಿಮೆ ಆಗಿದ್ದಾರೆ. ಇವತ್ತು ಇವ್ರ ತಂದೆ ತಾತ ಮಾಡಿದ್ದಾರೆ, ಆದರೆ ಮಕ್ಕಳು ಯಾರು ಮಾಡಲ್ಲ. ಅದು ಪಾರಂಪರಿಕವಾಗಿ ಅದು ಕೃಷಿನ ಅಭ್ಯಾಸ ಮಾಡ್ತಾ ಇಲ್ಲ. ಆದರೆ ಕೃಷಿ ಭಾರತ ದೇಶದಲ್ಲಿ ಪ್ರತಿ ಹಂತದಲ್ಲೂ ಲಾಭದಾಯಕವಾಗಿರುವಂಥ ಕೃಷಿನೇ ನಮಗೆ ಬೇರೆ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಭಾರತ ದೇಶ ಏನೇ ಬೆಳೆ ಬೆಳೆಯೋದಕ್ಕೆ ಆರೋಗ್ಯಕರವಾಗಿರುವಂಥ ವಾತಾವರಣ ಇದೆ. ನಮ್ಮ ಭಾಗದಲ್ಲಿ ರಾಗಿ, ಇನ್ನೊಂದು ಭಾಗದಲ್ಲಿ ಭತ್ತ, ಇನ್ನೊಂದು ಭಾಗದಲ್ಲಿ ತೊಗರಿ, ಇನ್ನೊಂದು ಭಾಗದಲ್ಲಿ ಕಬ್ಬು. ಆ ರೀತಿ ನಮ್ಮ ಇಡೀ ಭಾರತ ದೇಶ ವಿಶಿಷ್ಟತೆಯಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಹಣ್ಣು ತರಕಾರಿ ಎಲ್ಲ ಬೆಳೆಯೋದಕ್ಕೂ ನಮ್ಮ ಭಾರತ ದೇಶದ ಒಂದು ಹವಾಮಾನ ಅದು ಬಹಳ ಆರೋಗ್ಯಕರವಾಗಿದೆ. ಬೇರೆ ದೇಶಗಳಲ್ಲಿ ಖಂಡಿತವಾಗೂ ಹತ್ತತ್ರ 110 ದೇಶಗಳಲ್ಲಿ ನಮ್ಮ ರೀತಿಯ ಆರೋಗ್ಯಕರವಾಗಿರುವಂಥ ತರಕಾರಿ, ಹಣ್ಣು, ಕಾಳು, ಆಮೇಲೆ ಸಿರಿಧಾನ್ಯಗಳು ಬೆಳೆಯೋದಕ್ಕೆ ಯೋಗ್ಯವಾಗಿರೋ ವಾತಾವರಣನೂ ಇಲ್ಲ, ಭೂಮಿನೂ ಇಲ್ಲ. ನಮ್ಮ ಭೂಮಿ ತಾಯಿ ಅಷ್ಟು ಫಲವತ್ತತೆಯಿಂದ ಇದ್ದಾಳೆ ಅನ್ನುವಂಥ ಸತ್ಯನ ಅರ್ಥ ಮಾಡಿಸುವಂಥ ಕೆಲಸ ಆಹಾರ ಇಲಾಖೆಯವರು ಇನ್ನೂ ಚೆನ್ನಾಗಿ, ಇವರು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಹಿಂದೆ ನಮ್ಮಲ್ಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು, ಇವತ್ತು ಪ್ರಸಾದನವರು ವ್ಯವಸ್ಥಾಪಕರಿದ್ದಾರೆ, ಜಿಲ್ಲಾ ವ್ಯವಸ್ಥಾಪಕರಿದ್ದಾರೆ. ಅವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಇವರು ಅನುಭವ ಮಾತು ಹೇಳ್ತಾ ಇದ್ದಾರೆ. ಅವ್ರ ತಾತನ್ನ ನೆನೆಸ್ಕೊತಾ ಇದ್ದಾರೆ. ಆದರೂ ನಾನು ನಮ್ಮೂರಲ್ಲಿ 20 ಕ್ವಿಂಟಾಲ್ ಬೆಳೆದಿದ್ದೀನಿ ರಾಗಿ ಅಂತ ಇದ್ದಾರೆ. ಬಟ್ ಈ ಮಾಹಿತಿ ನೀವು ರೈತರಿಗೆ ಕೊಡಿ, ಚಿಕ್ಕ ರೈತರಿಗೆ ಕೊಡಿ. ಭತ್ತಗಿಂತ ರಾಗಿಗೆ ಇಷ್ಟು ಬೆಲೆ ಬಂದಿದೆ ಅಂದರೆ ಇನ್ನೂ ರೈತ ದೂರದೃಷ್ಟಿಯಿಂದ ಆ ರಾಗಿನ ಕಾಪಾಡ್ಕೊಳ್ತಾರೆ. ನಿಮ್ಮ ಖರೀದಿ ಕೇಂದ್ರಗಳನ್ನ ಹುಡ್ಕೊಂಡು ಬರ್ತಾನೆ. ಅದ್ರ ಜೊತೆಲಿ ಹೇಳಬೇಕು, ಭಾರತ ದೇಶದಲ್ಲಿ ಇದಕ್ಕೆಲ್ಲ ಬೇಡಿಕೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಬೇಕು. ಮತ್ತು ಲಾಸ್ಟ್ 1 ವಾರ 10 ದಿನ ಚರ್ಚೆ ಎಲ್ಲ ಆಗಿರೋದು ನಮ್ಮ ಕಾಳುಗಳು, ಬೇಳೆ ಎಲ್ಲ ಏನು ನಮ್ಮ ಭಾರತ ದೇಶದಲ್ಲಿದೆ ಅದಕ್ಕೆ ಎಷ್ಟು ಬೆಲೆ ಇದೆ, ಬೇಡಿಕೆ ಇದೆ. ಚರ್ಚೆ ಏನಾದರೂ ಆಗಲಿ, ಬೆಲೆ ಬೇಡಿಕೆ ಎರಡೂ ಇದೆ ಅನ್ನುವಂಥ ಸತ್ಯನ ರೈತರಿಗೆ ತಿಳಿಸಬೇಕು. ರೈತ ಇಷ್ಟು ವರ್ಷ ದುಡಿದಿದ್ದಾನೆ, ಒಂದಿನ ಆದರೂ ಹೆಮ್ಮೆಯಿಂದ ನಾನು ರಾಗಿ ಬೆಳೆದೆ, ನನಗಿಷ್ಟು ಗೌರವ ಸಿಕ್ತು, ನಾನು ಇವತ್ತು ಬೆಳೆದಿದ್ದಕ್ಕೆ ನನಗೆ ಈ ಲಾಭನೂ ಸಿಕ್ತು, ಗೌರವ ಸಿಕ್ತೋ. ಗೌರವ ಯಾವಾಗಲೂ ಇರುತ್ತೆ ರೈತರಿಗೆ. ಗೌರವ ಯಾವತ್ತು ಅವ್ರಿಗಿರೋವಂಥ ಕೃಷಿ, ಅವ್ರಿಗಿರೋವಂಥ ಕಲೆ ಇನ್ಯಾರಿಗೂ ಬರೋಕ್ಕಾಗಲ್ಲ. ಅದರಲ್ಲಿ ಯಾವತ್ತಾದ್ರೂ ಒಂದು ಸಂತಸ ನಾವು ರೈತರಲ್ಲಿ ನೋಡ್ಬೇಕಂದ್ರೆ ಅವ್ರನ್ನ ಕರೆಯುವಂಥದ್ದು ನೋಡ್ಬೇಕು. ಅವ್ರನ್ನ ಕರೆದು ಅವರೆಲ್ಲ ಆ ಖುಷಿನ ನಾವು ನೋಡ್ಬೇಕು. ಇಲ್ಲಾಂದ್ರೆ ಅವ್ರ ಮಧ್ಯವರ್ತಿಗಳ ಕೈಗೆ ಸಿಕ್ಕಾಕ್ಕೊಂಡ್ರೆ ಲಾಭನೂ ನೋಡೋಕ್ಕಾಗಲ್ಲ, ಅವರ ಫಜೀತಿಯಲ್ಲಿ ಉಳಿದೋಗ್ತಾರೆ. ಇಲ್ಲಾಂದ್ರೆ ಕಷ್ಟ ಬಿದ್ದು ಅವರಾಗಿ ಅವರು ಕಾಪಾಡ್ಕೊತಾರೆ. ನೀವು ಹೇಳೋ ಥರ ರಾಗಿ ಎಷ್ಟು ಆರೋಗ್ಯಕರ ಅನ್ನೋಂಥ ವಿಚಾರ ಹೇಳಿದ್ರಿ. ರಾಗಿ ಫಸ್ಟೆಲ್ಲ ರಾಗಿ ತಿಂತಾ ಇದ್ರೆ ಅವರು ಬಡವರು ಅಂತ ನೋಡ್ತಾ ಇದ್ರು, ಹಬ್ಬಕ್ಕೆ ಮಾತ್ರ ಅನ್ನ ಮಾಡ್ತಾ ಇದ್ರು. ಇವಾಗ ರಾಗಿಗೆ ಒಂದು ಮಹತ್ವ ಬಂದಿದೆ ಅನ್ನೋವಂಥದ್ದು ಬರೋ ದಿನಗಳಲ್ಲಿ ಹೆಚ್ಚು ರಾಗಿ ಬೆಳೆಯುವಂಥ ರೈತರನ್ನ ನಾವು ಜಾಸ್ತಿ ಪ್ರೋತ್ಸಾಹ ಕೊಡಬೇಕು. ಅನ್ನಕ್ಕೂ ಮಹತ್ವ ಇದೆ, ರಾಗಿಗೂ ಅತಿ ಹೆಚ್ಚು ಮಹತ್ವ ಇದೆ ಅನ್ನುವಂಥ ಸತ್ಯನ ಅರ್ಥ ಮಾಡಿಸ್ಬೇಕಂದ್ರೆ ಇಂಥ ಕಾರ್ಯಕ್ರಮಗಳು, ಇಂಥ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮಗಳು, ಯೋಜನೆಗಳು ಇತ್ತು. ಆದರೆ ಪಾರದರ್ಶಕವಾಗಿ ರೈತರಿಗೆ ಮುಟ್ಟುವಂಥ ಯೋಜನೆ ಆಗಿರಲಿಲ್ಲ. ಈಗ ರೈತರನ್ನ ಕರೆಸಿ ರೈತರಿಗೆ ಈ ವಿಚಾರಗಳನ್ನೆಲ್ಲ ತಿಳಿಸಿ ಅನ್ನುವಂಥದ್ದಿದೆ. ಅವರ ಅನುಭವದ ಮಾತುಗಳನ್ನು ಕೇಳಿಸ್ಕೊಡಿ. ನಿಮಗೆ ಖುಷಿ ಇದೆಯಾ? ಇವತ್ತು ರಾಗಿ ಸರ್ಕಾರ 1 ಕ್ವಿಂಟಾಲ್ನ 4,886 ರೂಪಾಯಿಗೆ 1 ಕ್ವಿಂಟಾಲ್ ತಗೋತಾ ಇದ್ದಾರೆ. ಹಿಂದೆ ಯಾವತ್ತಾದರೂ ಭವಿಷ್ಯದಲ್ಲಿ ಹಿಂದೆ ನಿಮಗೆ 1 ಕ್ವಿಂಟಾಲು 4,800 ಅಥವಾ 4,886ಗೆ ತಗೊಂಡಿದ್ರ? ಯಾರಾದರೂ ತಗೊಂಡಿದ್ರ? ಇಂಥ ವಿಚಾರಗಳಲ್ಲಿ ಮಾಹಿತಿನೇ ಇಲ್ಲ. ನಮ್ಮ ರೈತರು ತುಂಬ ಮುಗ್ಧರು ಇದ್ದಾರೆ, ಕಷ್ಟಜೀವಿಗಳವರು. ಅವರಿಗೆ ಇಂಥ ಪ್ರೋತ್ಸಾಹದಾಯಕವಾಗಿರುವಂಥ ನಿಮ್ಮ ನುಡಿ ಮತ್ತು ಇಂಥ ಯೋಜನೆಗಳ ಮಹತ್ವವನ್ನು ಅರ್ಥ ಮಾಡಿಸ್ಬೇಕು, ಇನ್ನೂ ಹೆಚ್ಚಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತೀನಿ. ಈ ಕಾರ್ಯಕ್ರಮನ ಇನ್ನೂ ಒಂದು ರೈತರ ಜಾಗದಲ್ಲಿ ಮಾಡಿ ನೀವೆಲ್ಲ
ಅಲ್ಲಿ ಖರೀದಿ ಮಾಡುವಂಥ ಹೋಗಿ ಅಲ್ಲಿ ಅವ್ರಿಗೆ ಅವೇರ್ನೆಸ್ ಕೊಡಿ. ಎಲ್ಲಿ ಚೆನ್ನಾಗಿ ರೈತರು ರಾಗಿ ಬೆಳೆದಿದ್ದಾರೆ ಅವ್ರು ಹುಡ್ಕೊಂಡು ಹೋಗಿ ಖುಷಿ ಪಡ್ತಾರೆ. ಅವರೇ ರೈತರನ್ನ ಕರೀತಾರೆ ರಾಗಿ ಬೆಳೆಯೋದು, ನೀವು ಕರೆಯೋದೇ ಬೇಡ. ಇನ್ನೊಂದು ಒಳ್ಳೆ, ನೀವೇ ಈ ಥರದನ್ನೆಲ್ಲ ಮಾಡಿ ಅಲ್ಲಿ ಅವರೇ ಮಾಡ್ತಾರೆ, ನೀವು ಖರೀದಿ ಆಗಿ ನೀವೇ ಅಲ್ಲಿ ಹೋಗಿ ಆ ಥರದ್ದೊಂದು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ, ಇದೊಂದು ಉತ್ತಮವಾಗಿರುವಂಥ ಯೋಜನೆ, ರೈತರಿಗೆ ಮಹತ್ವವಾಗಿರುವಂಥ ಯೋಜನೆ. ಆಮೇಲೆ ಇದೊಂದು ರಾಗಿ ಹೆಚ್ಚಿಗೆ ನೀರಿನ ಅವಶ್ಯಕತೆ ಇಲ್ಲದೆ ಇರುವಂಥ, ಒಂದು ಮಳೆ ಅಥವಾ 2 ಮಳೆಗೆ ರಾಗಿನ ಬೆಳೆಸುವಂಥ ಒಂದು ಯೋಜನೆ. ನಾವು ಅದಕ್ಕೆ ಭೂಮಿ ತಾಯಿ ಅಂತ, ನಾವು ಯಾವಾಗಲೂ ಭೂಮಿ ತಾಯಿ ಅಂತ ಅವ್ರನ್ನ ನಾವು ಆರಾಧಿಸೋದು. ಯಾಕಂದರೆ ಆ ತಾಯಿ ಪ್ರತಿಯೊಬ್ಬ ರೈತನ ಯಾವುದೋ ಒಂದು ರೀತಿಯಲ್ಲಿ ಕೈ ಹಿಡಿತಾರೆ. ಇದೊಂದು ಫಲವತ್ತವಾಗಿರುವಂಥ ಭೂಮಿಗೆ ಒಂದು ಮಳೆ ಅಥವಾ 2 ಮಳೆ ಬಂದರೆ ಇಂಥ ಆರೋಗ್ಯಕರವಾಗಿರುವಂಥ ಬೆಳೆಗಳನ್ನ ಆ ತಾಯಿ ಕೊಡ್ತಾ, ಎಷ್ಟೋ ವರ್ಷಗಳಿಂದ ಕೊಡ್ತಾ ನಮ್ಮ ರೈತರನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ನನಗೂ ಗೊತ್ತು. ನನಗೆ ವ್ಯವಸಾಯ ಬರಲ್ಲ, ನಾನು ಏನೂ ಕಲಿತಿಲ್ಲ. ಆದರೆ ಅವ್ರನ್ನ ನೋಡಿದ್ರೆ ಗೌರವ. ನನಗೂ ಅವ್ರನ್ನ ಇನ್ನೂ ಚೆನ್ನಾಗಿ ಅವ್ರಿಗೆ ಸರ್ಕಾರದ ಯೋಜನೆಗಳು ಅವ್ರಿಗೆ ಮುಟ್ಟಬೇಕು ಅನ್ನೋದಿದೆ. ನನಗಂತೂ ಗೊತ್ತಿಲ್ಲ ಏನೋ, ನನಗೆ ಅದು ಎಷ್ಟು ತಿಂಗಳಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು. ಖುಷಿ ಆಗುತ್ತೆ ನೋಡಿದ್ರೆ, ಏನೂ ಕಲಿತಿಲ್ಲ ನಾನು. ಆದರೆ ಅವ್ರಿಗೆ ಮುಂದೆ ಬರೋವಂಥ ದಿನಗಳು ಭವಿಷ್ಯತ್ತು ಲಾಭದಾಯಕವಾಗಿರಲಿ. ರೈತನೂ ಕೂಡ ಖುಷಿಯಾಗಿ, ನಾನು ವ್ಯವಸಾಯ ಮಾಡಿದ್ರು ನನಗೆ ಖುಷಿ ಇದೆ, ನಾನು ಇಡೀ ದೇಶಕ್ಕೆ ಅನ್ನ ಕೊಡುವಂಥವನು, ಈಗ ಲಾಭನೂ ಬರ್ತಾ ಇದೆ ಅನ್ನುವಂಥ ಖುಷಿನ ನಾವು ರೈತರಲ್ಲಿ ನೋಡಬೇಕು ಅಂತ ಹೇಳ್ತಾ, ರೈತರು ಬೆಳೆದ್ರೇ ಬಡವರು, ದುಡ್ಡಿರೋರು ಯಾರಿಗೂ ಹೊಟ್ಟೆ ತುಂಬೋದು. ರೈತ ಯಾವತ್ತಾದರೂ ಮನೇಲಿ ಕುತ್ಕೊಂಡ್ರೆ ನೋವಿಂದ ಯಾರಿಗೂ ಅನ್ನ ಸಿಗಲ್ಲ. ಅದರಿಂದ ರೈತನ ಯಾವತ್ತೂ ನಾವು ಅಯ್ಯೋ ಅನ್ನಿಸ್ಬಾರ್ದು. ಅವ್ರು ಇನ್ನೂ ಒಳ್ಳೆ ವಾತಾವರಣದಲ್ಲಿ, ಇನ್ನೂ ಅವರಿಗೆ ಏನೇನು ಸರ್ಕಾರದ ಯೋಜನೆಗಳು ಅವ್ರ ಮನೆ ಬಾಗಿಲಿಗೆ ಮುಟ್ಟುವಂಥ ಎಲ್ಲ ಗೌರವವಾಗಿ ಮಾಡುವಂಥ ಕೆಲಸನ ನಾವೆಲ್ಲರೂ ಮಾಡಬೇಕು, ನಾವು ಇಲಾಖೆಯವರು ಮಾಡಬೇಕು ಅಂತ ಹೇಳ್ತಾ, ಮತ್ತೆ ನೀವು ಈ ಕಾರ್ಯಕ್ರಮನ ರೈತರ ಜಮೀನಲ್ಲಿ ಹೋಗಿ ಇದೇ ರೀತಿ ನೀವು ಪೂಜೆ ಮಾಡಿಸಿ ಖರೀದಿ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಭತ್ತ ಇನ್ನೂ ಮುಂದೆ ಬೆಳೆದಿದ್ದಾರೆ, ಅದೇ ಒಂದು ಖುಷಿ ನನಗೆ. ಹೇಳಿ ಒಂದಿನ ಯಾರಾದ್ರೂ ಒಂದು ರೈತರ ಹತ್ರ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ನೀವು ಅವ್ರ ಹತ್ರ ಖರೀದಿ ಮಾಡ್ಕೊಂಡು ಕೊಡಿ. ಈಗ ಆಯ್ತು, ಕೊಡಿ. ಈಗ ಸರ್, ಇವ್ರಿಗೆ ಏನು ಕೊಡ್ತೀರಾ? ಕ್ವಿಂಟಲ್ ರಾಗಿನ ಕೊಡ್ತಾ ಇದ್ದಾರೆ ರೈತ ಖರೀದಿ ಕೇಂದ್ರಕ್ಕೆ. ಇವರು 1,28,000 ಇವರು ಅಕೌಂಟ್ಗೆ DBT ಮುಖಾಂತರ ಜಮಾ ಆಗುತ್ತೆ. 1,28,000 ಅದನ್ನು ಇವ್ರ ಅಕೌಂಟ್ಗೆ ಇವ್ರು ತಮ್ಮ ಕೊಟ್ರೇನೆ, ಆಧಾರ್ ಕಾರ್ಡ್ ಇಲ್ಲಿ ತಮ್ಮ ಕೊಟ್ರೇನೆ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ವಾರ 10 ದಿನದಲ್ಲಿ ಇವ್ರ ಅಕೌಂಟ್ಗೆ ನೇರವಾಗಿ 1,28,000 ನೇರವಾಗಿ DBT ಮುಖಾಂತರ ಇವ್ರ ಅಕೌಂಟ್ಗೆ ವರ್ಗಾಯಿಸ್ತಾರೆ. ಮಲ್ಲಿಕಾರ್ಜುನ್ ಸರ್, ಎಷ್ಟು ಜನಕ್ಕೆ ಇವತ್ತು ಇದು ಮಾಡಿದ್ದಾರೆ? ಎಷ್ಟು ಕ್ವಿಂಟಾಲ್ ಇವತ್ತು ಬಂದಿದೆ? ಕೊಡ್ತಾ ಇದ್ದಾರೆ. ಒಂದು ಕಾಪಿ ನೀವು ಇಟ್ಕೊಳ್ಳಿ, ಒಂದು ಕಾಪಿ ಅವ್ರಿಟ್ಟು ಏನು ಬೆಂಬಲ ಬೆಲೆ ಕೊಟ್ಟು ತಗೋತಾ ಇದ್ದಾರೆ ಸರ್ಕಾರದ ಯೋಜನೆಯಿಂದ, ಮಹತ್ವದ ಯೋಜನೆಯಿಂದ ರೈತರು ಈ ಸತಿ ಲಾಭನ ನೋಡ್ತಾ ಇದ್ದಾರೆ. ಹಿಂದೆನೂ ಕೂಡ ಕಡಿಮೆ ಸಿಕ್ಕಿದೆ, ಈ ಸತಿ ಲಾಭ ಇದೆ. ಅವರಿಗೆ ಮಾರ್ಕೆಟ್ ವ್ಯಾಲ್ಯೂಗಿಂತ 1,200 ರೂಪಾಯಿ ಒಂದು ಕ್ವಿಂಟಾಲ್ಗೆ ಲಾಭ ಸಿಗ್ತಾ ಇದೆ. ನಮ್ಮ ಎಷ್ಟೋ ಜನ ಎನ್ರೋಲ್ ಮಾಡಲಿಲ್ಲ. ರೈತರ ಎಲ್ಲಿ ಬೆಳೆ ಬೆಳೆದಿದ್ದಾರೆ, ರಾಗಿ ಬೆಳೆದಿದ್ದಾರೆ, ಆ ಜಾಗಕ್ಕೆ ಹೋದರೆ ಮಾಹಿತಿ ನೀವು ಕೊಡೋದ್ರಿಂದ ಇವ್ರದ್ದು ಒಂದು ಕಡೆ ಮಾಹಿತಿ ಕೊರತೆ ಇದ್ರೆ ರೈತರಿಗೆ, ಇನ್ನೊಂದು ಕಡೆ ಪ್ರಚಾರದ ಕೊರತೆ ಇದೆ. ಆ ಪ್ರಚಾರದ ಕೊರತೆನ ನೀವು ಜವಾಬ್ದಾರಿಯಿಂದ ರೈತರಿಗೆ ಮಾಹಿತಿ ಕೊಟ್ಟರೆ ಒಳ್ಳೇದಾಗುತ್ತೆ. ಬರುವಂಥ ದಿನಗಳಲ್ಲಿ ರೈತರಿಗೆ ಇವರೇ ಹೈಯೆಸ್ಟ್ ನಮಗೆ ರಾಗಿ ಕೊಡ್ತಾ ಇರೋವಂಥವ್ರು, ಸರ್ಕಾರಕ್ಕೆ ರಾಗಿ ಕೊಡ್ತಾ ಇರೋವಂಥ ದೊಡ್ಡ ರೈತರು ಇವರು. ಆಯ್ತು, ಟಾಯ್ಲೆಟ್ ಒಂದು ಮಾಡಿಕೊಡ್ತೀವಿ. ಈಗ ರಸ್ತೆ ಮಾಡಿದ್ದೀವಿ 30 ಲಕ್ಷ. ಅದಾದಮೇಲೆ ಇವರು ವ್ಯವಸ್ಥಾಪಕರು ಯಾರು ಬಂದಿದ್ದಾರೆ, ಪ್ರಸಾದ್ ಸರ್ಗೆ ಮಾತಾಡಿಕೊಂಡು ಅವ್ರಿಗೆ ಯಾವುದೂ ಫಂಡ್ಸ್ ಇಲ್ಲ ಅಂತಂದರೆ ವಿಶೇಷವಾಗಿ ನಾವು ನೀರು, ಲೈಟು, ಅದಾದಮೇಲೆ
ಆಯ್ತು, ಬೇರೆ ಏನೇನಿಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಬನ್ನಿ ಅವ್ರು ಬೇರೆ ಏನೇನು ರಿಕ್ವೆಸ್ಟ್ ಮಾಡಲಿ. ನಾನು ಗೌರ್ಮೆಂಟ್ ಗ್ರಾಂಟ್ಸ್ನ ನಾವು ಜಾಗ ಕೊಡಿಸ್ತೀವಿ, ಗ್ರಾಂಟ್ ತರೋದಕ್ಕೆ ಅವರು ಒಂದು ಪ್ರಯತ್ನ ಮಾಡ್ತೀವಿ ಅಂದಿದ್ದಾರೆ. ಅಲ್ಲಿವರೆಗೂ ಇವರಿಗೆ ಸೇಫ್ಟಿ ಮೆಷರ್ಸ್ಗೋಸ್ಕರ ನೀರು, ಅದಾದ್ಮೇಲೆ ಲೈಟು ಮತ್ತು ಈಗ ರೋಡ್ ಆಗಿದೆ. ಆ್ಯಕ್ಚುಲಿ 30 lakhs ಟೆಂಡರ್ ಮುಗಿದಿದೆ, ಕೆಲಸ ಆಗುವಾಗ ಮತ್ತೆ ಬರ್ತೀವಿ.